ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಡಿಸೋಜ ಮಾಡುವ ಆತ್ಮೀಯ ನಮನಗಳು. ಯೇಸು ನಾಮದಲ್ಲಿ ನಮ್ಮೆಲ್ಲರಿಗೂ ಜಯ. ಈ ದಿನಗಳಲ್ಲಿ ಒಂದು ಮಹಾಮಾರಿ ಒಕ್ಕರಿಸಿದೆ. ಆ ಮಹಾಮಾರಿಯೇ ಕೊರೋನಾ ವೈರಸ್. ಅನೇಕ ಜನರು ಭಯದ ವಾತಾವರಣದಿಂದ ಜೀವಿಸುತ್ತಾ ಇರುವ ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಆಧಾರದ ಮೇಲೆ ನಾನು ಪ್ರಾರ್ಥಿಸಲು ಇಷ್ಟಪಡುತ್ತೇನೆ. ಸುಜ್ಞಾನ ಗ್ರಂಥ 16:12 ಅವರು ಗುಣ ಹೊಂದಿದ್ದು ಗಿಡಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವಂತಹ ಮುಲಾಮಿನಿಂದ ಅಲ್ಲ, ಅದಾಯಿತು ಹೇ ಸರ್ವೇಶ್ವರ ಎಲ್ಲವನ್ನು ಸ್ವಸ್ಥವಾಗಿಸುವಂತಹ ನಿನ್ನಯ ವಾಕ್ಯದಿಂದ. ಕೀರ್ತನೆ 147:3 ವಾಸಿ ಮಾಡುವೆನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವೆನು ಅವರ ಗಾಯಗಳನ್ನು. ಹಾಗೆಯೇ ಕೀರ್ತನೆ 107:19-20 ನಡೆಯುತ್ತದೆ. ಕಷ್ಟ ಸಂಕಟದಲ್ಲಿ ಮೊರೆಯಿತ್ತರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆಯಿತ್ತರು ಅವರಿಗೆ, ತನ್ನ ವಾಣಿಯಿಂದ ದೇವರ ವಾಕ್ಯ ಸೌಖ್ಯ ಕೊಡುತ್ತೆ. ಕೀರ್ತನೆ 91 ಎಲ್ಲರೂ ಓದಿ. ಮಾರಕ ವ್ಯಾಧಿಯಿಂದ ದೇವರು ನಮ್ಮನ್ನು ರಕ್ಷಿಸುತ್ತೆ. ಇನ್ನು ಎಡಗಡೆ 1000, ಬಲಗಡೆ 10,000 ಹೆಣಗಳು ಬಿದ್ದರೂ ಯಾವ ಕೇಡು ನಿಮಗೆ ಸಂಭವಿಸದು. ಇದೋ ಯೇಸು ನಮ್ಮ ಜೊತೆಗಿರುವಾಗ ಯಾವ ಕೇಡು ಸಂಭವಿಸದು. ಹೆಚ್ಚು ಪ್ರಾರ್ಥನೆ ಮಾಡಿ, ಹೆಚ್ಚು ದೈವಿಕ ಕರುಣೆಯ ಜಪ ಮಾಡಿ, ಜಪಸರ ಮಾಡಿ, ದೇವರ ವಾಕ್ಯ ಪ್ರತಿನಿತ್ಯವೂ ಓದಿ. ಅದರಲ್ಲೂ 91ನೇ ಕೀರ್ತನೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೊರಗಡೆ ಹೋಗುವಾಗ ವಿಶೇಷವಾಗಿ ಧ್ಯಾನವಿಟ್ಟು ನೀವು ಓದಿ. ಅದ್ಭುತಗಳು ನಿಮ್ಮದಾಗುತ್ತವೆ. ಯಾವುದೇ ಥರದ ಭಯದ ವಾರ್ತೆಗಳಿಗೆ ಭಯಪಡಬೇಡಿ. ನಾವು ಬದುಕಿದರೂ ಪ್ರಭುವಿಗಾಗಿ, ನಾವು ನಿರ್ಗಮಿಸಿದರೂ ಸತ್ತರೂ ಪ್ರಭುವಿಗಾಗಿ. ಯೇಸು ನುಡಿದಿದ್ದಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಪುನರುತ್ಥಾನ. ಆ ಯೇಸುವಿನ ವಾಕ್ಯದಲ್ಲಿ ನಂಬಿಕೆ ಇಡೋಣ. ಸಂತ ಪೌಲರು ನುಡಿದರು, ರೋಮನರಿಗೆ ಬರೆದ ಪತ್ರಿಕೆ 8:31, ದೇವರು ನನ್ನ ಪಕ್ಷದಲ್ಲಿರೋದು ನನಗೆ ವಿರೋಧಿಸುವವರು ಯಾರು? 1 ಯೋಹಾನ 4:4, ಈ ಲೋಕದ ದುಷ್ಟನಿಗಿಂತ ನಮ್ಮೊಳಗಿರುವ ಯೇಸು ಸರ್ವಶಕ್ತರು. ಇದೋ ಆತ್ಮೀಯರೇ, ಎಲ್ಲ ಭಯಗಳು, ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ಮಾರಣಾಂತಿಕ ಕಾಯಿಲೆಗಳು ಯೇಸು ನಾಮದಲ್ಲಿ ಬಂಧಿಸಿ ಸುಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸುತ್ತೇನೆ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮ ನಾಮದಲ್ಲಿ, ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ವಿಶ್ವದ 750 ಕೋಟಿ ಜನರಿಗಾಗಿ, ವಿಶ್ವದ ಎಲ್ಲ ರಾಷ್ಟ್ರಗಳಿಗಾಗಿ, ರಾಷ್ಟ್ರ ನಾಯಕರುಗಳಿಗಾಗಿ, ಈ ವೈರಾಣುವಿಗೆ ಔಷಧಿ ಕಂಡುಹಿಡಿಯುವ ವ್ಯಕ್ತಿಗಾಗಿಯೂ, ಹಾಗೂ ಈ ಮೂಲಕ ಬಂದ ಭಯದ ವಾತಾವರಣ ನಿವಾರಣೆ ಮಾಡಿ ಎಲ್ಲ ಜಾತಿ ಧರ್ಮ ಜನಾಂಗದ ಜನರು ದೇವರ ಕರುಣೆಯನ್ನು ಪಡೆಯಲೆಂದು ಹಾಗೂ ಪಶ್ಚಾತ್ತಾಪಪಟ್ಟು ದೇವರೆಡೆಗೆ ಮೊರೆಯಿಡಲೆಂದು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.